ಶಕ್ತಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತಾ ಇದೆ. ಉಚಿತ ಬಸ್ ಪ್ರಯಾಣಕ್ಕೆ ಆಧಾರ್ ಬದಲು ಈಗ ಸ್ಮಾರ್ಟ್ ಕಾರ್ಡ್ಗಳನ್ನು ಬಳಸಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಮಹಿಳೆಯರು ಬಸ್ಗಳಲ್ಲಿ ಆಧಾರ್ ಕಾರ್ಡ್ ತೋರಿಸೋ ಹಾಗಿಲ್ಲ. ಅದರ ಬದಲಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕಾಗಿ ಶಕ್ತಿ ಅಂತ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಜಾರಿಗೊಳಿಸಲಾಗ್ತಾ ಇದೆ. ಮಹಿಳೆಯರು ಬಸ್ಗಳಲ್ಲಿ ಆಧಾರ್ ಕಾರ್ಡ್ ತೋರಿಸೋ ಹಾಗಿಲ್ಲ. ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕಾಗಿ ಇದೀಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಜಾರಿ ಮಾಡಲಾಗುತ್ತೆ. ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸುಗಮಕ್ಕೆ ಇದೀಗ ಪ್ಲಾನ್ ಮಾಡಲಾಗ್ತಾ ಇದೆ. ಆಧಾರ್ ಕಾರ್ಡ್ ಬದಲು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಕಡ್ಡಾಯಪಡಿಸ್ತಾ ಇದೆ. ಸುಲಭ ತ್ವರಿತ ಪರಿಶೀಲನೆ, ನಕಲಿ ಪ್ರಯಾಣಿಕರು ಎಲ್ಲವೂ ಕೂಡ ಪತ್ತೆ ಹಚ್ಚಬಹುದು. ಹೊರ ರಾಜ್ಯದ ಮಹಿಳೆಯರಿಂದಲೂ ಕೂಡ ಶಕ್ತಿ ಯೋಜನೆಯ ಬಳಕೆ ಆಗುತ್ತೆ. ಶಕ್ತಿ ಯೋಜನೆಯ ದುರ್ಬಳಕೆಗೆ ಬ್ರೇಕ್ ಹಾಕೋದಕ್ಕೆ ಈಗ ಸರ್ಕಾರ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಶಕ್ತಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಇದು. ಯಾಕಂದ್ರೆ ಉಚಿತ ಬಸ್ ಪ್ರಯಾಣಕ್ಕಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಜಾರಿಗೊಳಿಸಬೇಕು ಅಂತ ಸರ್ಕಾರ ಮುಂದಾಗ್ತಾ ಇದೆ. ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸುಗಮವಾಗಿರಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಆಧಾರ್ ಕಾರ್ಡ್ ಬದಲು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನೋದು ಕೊಡುತ್ತೆ. ಅದನ್ನೇ ಕಡ್ಡಾಯವಾಗಿ ಇನ್ನು ಮುಂದೆ ಬಳಸಬೇಕಾಗುತ್ತೆ. ಸುಲಭವಾಗಿರುತ್ತೆ, ತ್ವರಿತ ಪರಿಶೀಲನೆ ಮಾಡಬಹುದು. ಆಧಾರ್ ಕಾರ್ಡಲ್ಲಿ ಯಾವ ಊರು ಏನು ಅಂತ ಹುಡ್ಕೋಬಹುದು, ತ್ವರಿತವಾಗಿ ಪರಿಶೀಲನೆ ನಡೆಸಬಹುದು. ನಕಲಿ ಪ್ರಯಾಣಿಕರ ಇವರು ಯಾರು ಅನ್ನೋದನ್ನ ಆ ಒಂದು ಕಾರ್ಡ್ ನೋಡಿ ಕೂಡಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಸ್ಮಾರ್ಟ್ ಕಾರ್ಡನ್ನು ಯೂಸ್ ಮಾಡಬೇಕು. ಇನ್ನು ಹೊರ ರಾಜ್ಯದ ಮಹಿಳೆಯರಿಂದಲೂ ಕೂಡ ಈಗ ಆಲ್ರೆಡಿ ಆಧಾರ್ ಕಾರ್ಡನ್ನು ಇಟ್ಕೊಂಡು ಶಕ್ತಿ ಯೋಜನೆ ಬಳಕೆ ಆಗ್ತಾ ಇದೆ. ಹಾಗಾಗಿ ಈ ಶಕ್ತಿ ಯೋಜನೆ ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಬ್ರೇಕ್ ಹಾಕೋದಕ್ಕೆ ಈ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಸರ್ಕಾರ.